ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಸಿಹಿಗೆಣಸಿನ ಫಿಂಗರ್ ಚಿಪ್ಸ್ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 5ರಿಂದ 10 ಸಿಹಿಗೆಣಸಿನ ಸಿಪ್ಪೆಯನ್ನು ಬಿಡಿಸಿ ತೊಳೆದಿಟ್ಟುಕೊಂಡಿದ್ದೀನಿ. ಇವಾಗ ಸಿಹಿಗೆಣಸನ್ನು ವೃತ್ತಾಕಾರವಾಗಿ ಹೆಚ್ಚಿಕೊಂಡಿದ್ದೀನಿ. ಫಿಂಗರ್ ಚಿಪ್ಸ್ನ ರೀತಿ ಬರಲು ಚಾಕುವಿನಿಂದ ಉದ್ದುದ್ದವಾಗಿ ಕಟ್ ಮಾಡಿಕೊಳ್ತೀನಿ. ನೋಡಿ, ಈ ರೀತಿ ಫಿಂಗರ್ ಶೇಪ್ ಬಂದಿದೆ. ನೀವು ಇನ್ನೂ ಉದ್ದವಾಗಿ ಗೆಣಸನ್ನು ಕಟ್ ಮಾಡಿಕೊಳ್ಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದವಾಗಿ ಕಟ್ ಮಾಡಿಕೊಂಡ ಸಿಹಿ ಗೆಣಸನ್ನು ಕುದಿಸಿಕೊಂಡ ನೀರಿಗೆ ಹಾಕಿಕೊಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ 3 ನಿಮಿಷ ಸಿಹಿ ಗೆಣಸನ್ನು ಬೇಯಿಸ್ಕೊಳ್ತೀನಿ. ಇದ್ರ ಜೊತೆಗೆ 1 ಚಮಚ ಉಪ್ಪನ್ನು ಸೇರಿಸಿಕೊಳ್ತೀನಿ. ಬೇಯಿಸಿದ ಸಿಹಿ ಗೆಣಸನ್ನು ನೀರಿನಿಂದ ಬಸಿದುಕೊಳ್ತೀನಿ. ಇವಾಗ ಬೇಯಿಸಿದ ಸಿಹಿ ಗೆಣಸನ್ನು ಪೇಪರ್ ಮೇಲೆ ನೀರಿನ ಅಂಶ ಆರಲು ಹಾಕ್ತಾ ಇದ್ದೀನಿ. ಇದು 5 ನಿಮಿಷ ಆರಲು ಬಿಡ್ತೀನಿ. ಇವಾಗ ನೀರಿನ ಅಂಶವೆಲ್ಲ ಆರಿದೆ. ಕಾದ ಎಣ್ಣೆಗೆ ಬೇಯಿಸಿ ಆರಿದ ಗೆಣಸನ್ನು ಎಣ್ಣೆಗೆ ಹಾಕಿ ಬೇಯಿಸಿಕೊಳ್ತಾ ಇದ್ದೀನಿ. ಸಿಹಿ ಗೆಣಸಿನ ಚಿಪ್ಸನ್ನು ಕರಿದುಕೊಳ್ಳುವಾಗ ನಾನು ಇಲ್ಲಿ 2 ಸಲ ಕರಿದುಕೊಳ್ತೀನಿ. ಯಾಕೆಂದರೆ ಸಿಹಿಗೆಣಸಿನ ಚಿಪ್ಸ್ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇವಾಗ ನೋಡಿ, 1 ಸಲ ಕರಿದುಕೊಂಡಿರುವ ಚಿಪ್ಸನ್ನು ತೆಗೆದಿಟ್ಟುಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ಸಲ ಎಣ್ಣೆಗೆ ಹಾಕಿ ಕರಿದುಕೊಳ್ಬೇಕು. ಹಾಗಾಗಿ ಮೊದಲಿಗೆ ತೆಗೆದಿಟ್ಟುಕೊಂಡ ಕರಿದ ಚಿಪ್ಸನ್ನು ಇವಾಗ ಹಾಕಿಕೊಳ್ತೀನಿ. ಸಿಹಿಗೆಣಸಿನ ಫಿಂಗರ್ ಚಿಪ್ಸನ್ನು ಕರಿದ ದಿನವೇ ತಿನ್ನಿ, ಕ್ರಿಸ್ಪಿಯಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಕ್ಷಕರಿಗೂ RR ಕುಕ್ಕಿಂಗ್ ಚಾನಲ್ನಿಂದ ಧನ್ಯವಾದಗಳು.